ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಮೆಂತ್ಯ ಸೊಪ್ಪಿನ ಪರೋಟ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಪರೋಟ ಮಾಡಿದಾಗ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿವತ್ತು ತುಂಬ ಹೊತ್ತು ಇಟ್ಟರೂ ಕೂಡ ಸಾಫ್ಟಾಗಿ ಹೇಗೆ ಮಾಡೋದು, ಹಾಗೆ ರುಚಿಯಾಗಿ ಸ್ವಲ್ಪ ಕೂಡ ಕಹಿ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಗಳು ಬರುತ್ತೆ. ಈಗ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದು ಸುಮಾರು ಒಂದು ಸಣ್ಣ ಕಟ್ಟಷ್ಟು ಮೆಂತ್ಯ ಸೊಪ್ಪಿದೆ. ಈ ಮೆಂತ್ಯ ಸೊಪ್ಪನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಮಾಮೂಲಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ ಮೆಂತ್ಯ ಸೊಪ್ಪನ್ನು ಹಿಟ್ಟಿಗೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಕಲಿಸ್ಬಿಡ್ತೀವಿ. ಈ ರೀತಿ ಮಾಡಿದಾಗ ಸ್ವಲ್ಪ ಕಹಿ ಇರುತ್ತೆ. ಮಕ್ಕಳು ಎಲ್ಲ ತಿನ್ನುವಾಗ ಆ ಕಹಿ ಇರೋದ್ರಿಂದ ಅಷ್ಟು ಇಷ್ಟಪಡಲ್ಲ. ಆದರೆ ಈ ರೀತಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸರಿ ಹಾಕ್ಕೊಂಡು ನೀವು ಒಂದು 2 ನಿಮಿಷ, ತುಂಬ ಕೂಡ ಬಾಡಿಸ್ಕೋಬಾರ್ದು. ಯಾಕಂದರೆ ಆಮೇಲೆ ನಾವು ಚಪಾತಿ ಮಾಡೋವಾಗ ಕೂಡ ಬೇಯಿಸೋದ್ರಿಂದ ಸ್ವಲ್ಪ, ಈಗ ನೋಡ್ತಾ ಇದ್ದೀರಾ ನೋಡಿ, ನೀರಿನಂಶ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅಷ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಇರೋವಂಥ ಕಹಿ ಅಂಶ ಎಲ್ಲ ಹೊಟ್ಟೋಗ್ಬಿಟ್ಟು ನಿಮಗೆ ಮೆಂತ್ಯ ಸೊಪ್ಪಿನ ಪರೋಟ ತುಂಬ ರುಚಿಯಾಗುತ್ತೆ. ಈ ರೀತಿ ಒಮ್ಮೆ ನೀವು ಸ್ವಲ್ಪ ಫ್ರೈ ಮಾಡಿ ಹಾಕಿ ನೋಡಿ. ಹಾಗೆ ಈ ರೀತಿ ಮಾಡಿದಾಗ ನಾವು ಹಿಟ್ಟು ಕಲಸಿಟ್ಟು ಒಂದು ದಿನ ಪೂರ್ತಿ ಇಟ್ಟರೂ ಕೂಡ ನಿಮಗೆ ತೆಳ್ಳಗಾಗಲ್ಲ, ಹಿಟ್ಟು ಅಂಟು ಕೂಡ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿ ನೋಡಿ. ಈಗ ಇದು ಪೂರ್ತಿ ತಣ್ಣಗಾಗಲಿ. ಅಷ್ಟು ಹೊತ್ತಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಪರೋಟ ಮಾಡೋದಕ್ಕೆ. ಇದಕ್ಕೆ ನಾನಿಲ್ಲಿ ಸುಮಾರು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ಪರೋಟ ನಿಮಗೆ ಸಾಫ್ಟಾಗುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಂತ ತುಂಬ ಹಾಕ್ಕೊಳ್ಳೋದು ಬೇಡ, 2 ಟೇಬಲ್ ಸ್ಪೂನಷ್ಟು ಸಾಕು. ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ನಿಮಗೆ ಮಧ್ಯದಲ್ಲಿ ಸಿಕ್ಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೀ ಸ್ಪೂನಷ್ಟು ಜೀರಿಗೆ ಏನಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು. ಹಾಗಾಗಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಕಲ್ಲರ್ಗೋಸ್ಕರ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಈ ಚಟ್ಪಟ ಟೇಸ್ಟ್ ಇರಲಿ ಅಂತ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಸರಿ ಚಾಟ್ ಮಸಾಲ ಹಾಕಿ ನೋಡಿ, ನೀವೇ ಇಷ್ಟಪಡ್ತೀರಾ. ಅಷ್ಟು ರುಚಿಯಾಗುತ್ತೆ ಮೆಂತ್ಯ ಸೊಪ್ಪಿನ ಪರೋಟ. ತುಂಬ ಹಾಕ್ಕೊಳ್ಳೋದೇನು ಬೇಡ, ಅರ್ಧದಿಂದ 3/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಇದಕ್ಕೆ ನಾವೇನು ಹುರಿದು ಇಟ್ಕೊಂಡಿದ್ವಿ ಮೆಂತ್ಯ ಸೊಪ್ಪು, ಅದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದರಲ್ಲಿ ಮೆಂತ್ಯ ಸೊಪ್ಪು ಇಷ್ಟೇ ಅಂತಿಲ್ಲ, ನಿಮಗೆ ಜಾಸ್ತಿ ಬೇಕಿದ್ರೆ ಈ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೇ ನಾನು ಒಂದು ಸಣ್ಣ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಇದರಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ 1 ಟೀ ಸ್ಪೂನಷ್ಟು ಅಥವಾ 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋರು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋಬೋದು ಅಥವಾ ಕೆಂಪು ಮೆಣಸಿನ ಪುಡಿನ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ. ಈಗ ಇದೆಲ್ಲ ಈ ಗೋಧಿ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮೊದಲು ನಾವು ಇದನ್ನೆಲ್ಲ ಕಲಿಸ್ಕೋಬೇಕಾಗತ್ತೆ. ಈ ಮೆಂತ್ಯ ಸೊಪ್ಪು ನಾವೇನು ಫ್ರೈ ಮಾಡಿ ಹಾಕಿದ್ವಿ ಅದು ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಈ ರೀತಿ ನಾವು ಕೈನಲ್ಲಿ ಪುಡಿ ಮಾಡ್ಕೋತಾ ಪೂರ್ತಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ನಾನು ಇದೇ ರೀತಿ ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸಿದ್ದೀನಿ. ದಿಢೀರಾಗುವಂಥ ರೈಸ್ ರೆಸಿಪಿಗಳನ್ನ ಕೂಡ ತೋರಿಸಿದ್ದೀನಿ. ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ವಾಚ್ ಮಾಡ್ಬೋದು. ಈಗ ನೋಡಿ, ಇದೆಲ್ಲ ಪೂರ್ತಿ ಪೌಡ್ರ್ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ ಸುಮಾರು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಕೂಡ ನಿಮಗೆ ಪರೋಟ ಸಾಫ್ಟಾಗುತ್ತೆ, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು
ಆಮೇಲೆ ಇದಕ್ಕೆ ನೀರು ಬೇಕಿದ್ರೆ ನೋಡಿಕೊಂಡು ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಈ ಪರೋಟನ ಆದಷ್ಟು ನಾವು ಗೋಧಿ ಹಿಟ್ಟಿಗಿಂತ ಅಂದರೆ ಈಗ ನಾವು ಚಪಾತಿ ಎಲ್ಲ ಮಾಡ್ಕೋತೀವಿ ನೋಡಿ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಡ, ಇಷ್ಟೇ ಸಾಕು. ಹಾಗೆ ಇದಕ್ಕೆ ನೀವು ಬೇಕಿದ್ರೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಅಂದರೆ ಜಸ್ಟ್ ಮೊಸರನ್ನ ಸರ್ವ್ ಮಾಡಿದ್ರೂ ಸಾಕು. ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಸೈಡಲ್ಲಿ ಏನು ಕೂಡ ಬೇಕಾಗಲ್ಲ. ಒಂದು ಉಪ್ಪಿನಕಾಯಿ ಇದ್ರೂ ಕೂಡ ಸಾಕಾಗತ್ತೆ, ಅಷ್ಟು ರುಚಿಯಾಗತ್ತೆ ನಿಮಗೆ ಈ ಪರೋಟ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ಆದರೂ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾವು ಯಾವುದೇ ಚಪಾತಿ ಆಗಲಿ ಪರೋಟ ಆಗಲಿ ಮಾಡಿದಾಗ ನಾವು ಚೆನ್ನಾಗಿ ನಾದ್ಕೊಂಡಷ್ಟು ಅದು ನಿಮಗೆ ಮೃದುವಾಗಿ ಹಾಗೆ ಉಬ್ಬದಂಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ನಾದ್ಕೋಬೇಕಾಗತ್ತೆ. ಈ ನಾದದ ಕೂಡ ಒಂದು ವಿಧಾನ ಇದೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ನಾದ್ಕೊಂಡಾಗ ನಿಮಗೆ ಪರೋಟ ಆಗಲಿ ಚಪಾತಿ ಆಗಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅಂಗೈನ ಉಪಯೋಗಿಸ್ಕೊಂಡು ಚೆನ್ನಾಗಿ ಅದನ್ನು ತೀಡ್ತಾ ನೀವು ನಾದ್ಕೋಬೇಕಾಗತ್ತೆ. ಹಾಗೆ ನಾನು ನಾನ್ ವೆಜ್ಜಲ್ಲೂ ಕೂಡ ಸುಮಾರು ರೆಸಿಪಿಗಳನ್ನ ತೋರಿಸಿದ್ದೀನಿ, ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ವಾಚ್ ಮಾಡ್ಬೋದು. ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೆ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತ ನನಗೆ ಗೊತ್ತಾದರೆ ನಾನು ಕೂಡ ಮಾಡಿ ತೋರಿಸೋದಕ್ಕೆ ಸುಲಭ ಆಗುತ್ತಲ್ವ. ಈಗ ಇದನ್ನು ಒಂದು 20 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡೋಣ. 20 ನಿಮಿಷ ನೆಂದರೆ ಹಿಟ್ಟು ಜೊತೆಗೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಂಡು ನಿಮಗೆ ಹಿಟ್ಟು ಕಲಸಿರೋದು ಹದವಾಗಿ ಬರುತ್ತೆ. ಹಾಗಾಗಿ ಒಂದು 20 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟು ನಂತರ ಇದನ್ನು ಮತ್ತೆ ಒಂದು 2 ನಿಮಿಷ ನಾದ್ಕೊಂಡು ನಾವು ಪರೋಟ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ನಾನು ಇದನ್ನು ಒಂದು ಸಣ್ಣ ಉಂಡೆ ಅಷ್ಟು ಮಾಡ್ಕೊಂಡಿದ್ದೀನಿ, ಅಥವಾ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ನೋಡಿಕೊಂಡು ಇದನ್ನು ನಾವು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ಕೊತೀವಿ ನೋಡಿ, ಅದೇ ರೀತಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನಾವು ಯಾವಾಗಲೇ ಆಗಲಿ ಚಪಾತಿ ಪರೋಟ ಏನೇ ಲಟ್ಸೋದು ಮಾಡೋವಾಗ ಆದಷ್ಟು ಕೆಳಗಡೆ ಒಂದು ನ್ಯೂಸ್ ಪೇಪರು ಅಥವಾ ಬಟ್ಟೆನ ಹಾಕ್ಕೊಂಡಾಗ ನಾವು ಹಿಟ್ಟೆಲ್ಲ ಉದುರಿಸಿದಾಗ ಅದು ಪೇಪರ್ ಮೇಲೆ ಬಿದ್ದಿರುತ್ತೆ. ಕೌಂಟ್ರು ಕೂಡ ಗಲೀಜಾಗಲ್ಲ, ನಿಮಗೆ ಕೆಲಸ ಕೂಡ ಸುಲಭ ಆಗುತ್ತೆ. ಇನ್ನು ಕೆಲವ್ರು ಏನಂದರೆ ಡೈರೆಕ್ಟಾಗಿ ಕೌಂಟ್ರ್ ಟಾಪ್ ಮೇಲೆ ಚಪಾತಿ ಎಲ್ಲ ಲಟ್ಟಿಸ್ಬಿಡ್ತಾರೆ, ಆದರೆ ಅದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಮಣೆನ ಇಟ್ಕೊಂಡು ಲಟ್ಸೋದು ಎಲ್ಲ ರೀತಿಯಿಂದನೂ ಒಳ್ಳೆಯದು. ಈಗ ಸ್ವಲ್ಪ ಲಟ್ಸಿದ್ಮೇಲೆ ಮಧ್ಯದಲ್ಲಿ ಎಣ್ಣೆ ಸವರ್ಬಿಟ್ಟು ಫೋಲ್ಡ್ ಮಾಡಿ ಲಟ್ಟಿಸಿದಾಗ ನಿಮಗೆ ಲೇಯರ್ಗಳು ಚೆನ್ನಾಗಿ ಬರುತ್ತೆ ಮತ್ತು ಪರೋಟ ಕೂಡ ಉಬ್ಬದಂಗೆ ಬರುತ್ತೆ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಳಿ. ಈ ರೀತಿ ನಾನು ಸುಮಾರು ಟಿಪ್ಸ್ಗಳನ್ನ ನನ್ನ ಟಿಪ್ಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಅದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಇಲ್ಲ ಅಂದರೆ ಆದಷ್ಟು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಹಾಕೋ ಪ್ರಯತ್ನ ಮಾಡ್ತೀನಿ, ಒಂದು ಸರಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಪರೋಟನ ನಾವು ತುಂಬ ತೆಳ್ಳಗೆ ಕೂಡ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಚಪಾತಿಯೆಲ್ಲ ಯಾವ ರೀತಿ ನಾವು ತೆಳ್ಳಗೆ ಲಟ್ಟಿಸ್ಕೋತೀವಿ ನೋಡಿ, ಆ ರೀತಿ ಲಟ್ಟಿಸಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಹಾಗೆಯೇ ಸ್ವಲ್ಪ ಇದು ನೀಟಾಗಿ ಒಂದು ಒಳ್ಳೆ ಶೇಪಲ್ಲಿರಲಿ ಅಂತ ನಾನು ಇದನ್ನು ಒಂದು ತಟ್ಟೆ ಇಟ್ಬಿಟ್ಟು ಕಟ್ ಮಾಡಿ ರೌಂಡ್ ಶೇಪಿಗೆ ಮಾಡ್ತಾಯಿದ್ದೀನಿ. ಇದು ಮಾಡಲೇಬೇಕಂತ ಕೂಡ ಏನಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದನ್ನು ಮಾಡಲೇಬೇಕಂತ ಕೂಡ ಏನಿಲ್ಲ. ಈಗ ಇದನ್ನು 2 ಸೈಡ್ ಕೂಡ ನೀಟಾಗಿ ಸುಟ್ಕೋಬೇಕಾಗತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬಂದಿದೆ ಅಲ್ವಾ. ಯಾರಿಗಾದರೂ ಬಡಿಸೋವಾಗ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ರೀತಿ ನಾವು ಕೊಟ್ಟಾಗ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಕಾದಿರೋ ಇಂಚ್ ಮೇಲೆ ಇದನ್ನು 2 ಸೈಡೂ ನಾವು ಚಪಾತಿ ಎಲ್ಲ ಹೇಗೆ ಬೇಯಿಸ್ಕೊತೀವೋ ಆ ರೀತಿ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೆಣ್ಣೆ ತುಪ್ಪ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಹಾಕಿ ರೋಸ್ಟ್ ಮಾಡ್ಕೋಬೋದು. ಆದಷ್ಟು ಪರೋಟಗಳಿಗೆ ಬೆಣ್ಣೆ ಅಥವಾ ತುಪ್ಪ ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು 2 ಸೈಡ್ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ 1 ಸೈಡು ಫ್ರೈ ಆದಮೇಲೆ ಸ್ವಲ್ಪ ತುಪ್ಪ ಸವರಿಬಿಟ್ಟು
ಮತ್ತೊಂದು ಸೈಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಂಡಾಗ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೀವು ಈ ಪರೋಟನ ಎಲ್ಲಾದರೂ ಹೊರಗಡೆ ಟ್ರಾವೆಲಿಂಗಿಗೂ ಕೂಡ ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ರೆಗ್ಯುಲರಾಗಿ ಚಪಾತಿ ಎಲ್ಲ ಮಾಡ್ಕೊಳ್ಳೋ ಬದಲು ಮಕ್ಕಳು ಎಲ್ಲ ಮನೆಯಲ್ಲಿ ಸೊಪ್ಪು ಎಲ್ಲ ತಿಂದೇ ಇದ್ದಾಗ ಈ ರೀತಿ ಅವರಿಗೆ ನಾವು ಚಪಾತಿ ಅಥವಾ ಪರೋಟ ಮಾಡಿ ಕೊಟ್ಟಾಗ ಅವರು ಕೂಡ ಖುಷಿಯಾಗಿ ತಿಂತಾರೆ. ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಅಲ್ವಾ. ಈಗ ನೋಡಿ ಪರೋಟ ರೆಡಿ ಆಯಿತು. ಇದನ್ನು ನಾನು ಇವತ್ತು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಮೊಸರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಅಷ್ಟೇ. ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.